ಅದರ ಪ್ರಕಾರ ನೀವು ಕೆಲಸ ಮಾಡಿ. ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. 21ನೇ ದಿನಕ್ಕೆ ಕಾಲಿಟ್ಟ RE ಝಡ್ ಕಂಪನಿ ಧರಣಿ ಸತ್ಯಾಗ್ರಹ. ಇದು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಭಾರತೀಯ ದ್ರಾವಿಡ ದಲಿತ ಸೇನೆ ಸೇವಾ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಈರಪ್ಪ ನಡಗೇರಿ ಇವರ ನೇತೃತ್ವದಲ್ಲಿ RE ಝಡ್ ಕಂಪನಿಯ ವಿರುದ್ಧ ರೈತರು 21ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಪ್ರತಿಯೊಬ್ಬ ರೈತರಿಗೂ ಒಂದೇ ರೀತಿ ದರ ನೀಡಬೇಕು. ಕನಿಷ್ಠ ಎಕರೆಗೆ 28 ಲಕ್ಷ ರೂಪಾಯಿ ನಿಗದಿಪಡಿಸಬೇಕು. ರೈತರಿಗೆ ನ್ಯಾಯ ಸಿಗುವಾರಿಗೂ ಕಂಪನಿಯಲ್ಲಿ ಕೆಲಸ ಬಂದು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಒಂದೇ ದರ ನೀಡಬೇಕು ಎಂದು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶಂಕರಗೌಡ ಹಿರೇಗೌಡ ರೈತರ ಧರಣಿ ಸತ್ಯಾಗ್ರಹ ಉದ್ದೇಶ ಮಾತನಾಡಿದರು. ಹಾಗೂ ಗ್ರಾಮದ ರೈತರು, ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಭೀಮಪ್ಪ ಹಚ್ಯಾಳ, KK2 ನ್ಯೂಸ್, ದೇವರ ಹಿಪ್ಪರಗಿ. ಎಲ್ಲಿವರೆಗೆ ಹೋರಾಟ? ರೈತರಿಗೆ ಅನ್ಯಾಯ ಮಾಡಿದಂತ ಭ್ರಷ್ಟ RE ಝಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ 21 ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿತಾ ಇದೆ. ಈ ಭ್ರಷ್ಟ RE ಝಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿ ಈ ರೈತರಿಗೆ ಮಾಡಿದಂಥ ಅನ್ಯಾಯ, ಮೋಸ ಇಡೀ ರಾಜ್ಯ ಇವತ್ತು ನೋಡ್ತಾ ಇದೆ. ಜಿಲ್ಲಾಡಳಿತ ನೋಡ್ತಾ ಇದೆ, ಪೊಲೀಸ್ ಇಲಾಖೆ ನೋಡ್ತಾ ಇದೆ. ಆದರೂ ಕೂಡ ಈ ಬಿರು ಬಿಸಿಲಲ್ಲಿ ನಾವೆಲ್ಲರೂ ರೈತರು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಒಂದು ಕಿಂಚಿತ್ತೂ ಮಾನವೀಯತೆಯಿಂದ ನಮಗಿದುವರೆಗೂ ನಮಗೆ ಬಂದು ಸ್ಪಂದಿಸ್ತಾ ಇಲ್ಲ. ಒಂದು ಮಾನವೀಯತೆಗೆ ನಮಗೆ ಸಕಾರಾತ್ಮಕವಾಗಿ ಆಶ್ವಾಸನೆ ನೀಡ್ತಾ ಇಲ್ಲ. ಕೇವಲ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನು ಮುಂದಿಟ್ಟುಕೊಂಡು ರೈತರನ್ನ ಈ ಹೋರಾಟದಿಂದ ಹಿಂದಕ್ಕೆ ಸರಿಸುವಂಥ ಒಂದು ಬೃಹತ್ತಾದಂಥ ಹುನ್ನಾರವನ್ನು ಮಾಡ್ತಾ ಇದೆ ಇವತ್ತು ರೈತರ ಮೇಲೆ. ಆದ್ರೆ ಈ ಒಂದು ವೇದಿಕೆ ಮೂಲಕ ಈ ಭ್ರಷ್ಟ RE ಝಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ನೀವು ರೈತರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ನಾವು ಈ ಹೋರಾಟ ಹಿಂದೆ ತಕ್ಕೊಳ್ಳುವಂಥ ಮಾತೇ ಇಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ. ನೀವು ಈ ಹೋರಾಟಕ್ಕೆ ನೀವು ಗೌರವ ಕೊಟ್ಟು ಸ್ಪಂದಿಸಿದ್ರೆ ನಾವು ಇದಕ್ಕೆ ಮಾನವೀಯತೆ ಆಧಾರದ ಮೇಲೆ ಹೋರಾಟವನ್ನು ನಾವು ಸಂಧಾನ ಮಾಡ್ಕೋತೀವಿ. ಇಲ್ಲ ಅಂತಂದ್ರೆ ಇದನ್ನು ನಾವು ಗೋ ಬ್ಯಾಕ್ ಅಂತ ಹೇಳಿ ನಾವು ಮುಂದಿನ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಇವರ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗೆ ನಾವು ಎಳ್ಳು ನೀರು ಕೊಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲೋ ಹೊರ ರಾಜ್ಯದಿಂದ, ಹರಿಯಾಣ, ದಿಲ್ಲಿದಿಂದ ಬಂದಂಥ ಈ ಭ್ರಷ್ಟ ಕಂಪನಿ ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲದೆ, ಒಂದು ಸ್ಥಳೀಯ ಶಾಸಕರಿಗೆ ಗಮನಕ್ಕಿಲ್ಲದೆ, ನಮ್ಮ ರೈತ ಸಂಘಟನೆಗಳಿಗೆ, ರೈತರಿಗೆ ಯಾವುದೇ ರೀತಿ ಒಂದು ಕಂಪನಿಯ ಪ್ರೊಫೈಲ್ ಏನು, ಕಂಪನಿಯ ಒಂದು ಟೆಂಡರ್ ಏನು,
ಅದರ DPR ಏನು, ಕಂಪನಿಯ ಪ್ರಾಜೆಕ್ಟ್ ಮಾಹಿತಿ ಇಲ್ಲ, ರೈತರಿಗೆ ಯಾಮಾರಿಸಿ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಏನು ಕಂಪನಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಗೌಪ್ಯವಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಯಾವ ತರದ ಒಂದು ಈ ಕಂಪನಿ ಅನ್ನೋದಕ್ಕೆ ನಾವು ಕಳೆದ ಒಂದು 20 ದಿನಗಳಿಂದ ನಾವು ತೋರಿಸ್ತಾ ಇದೀವಿ. ಉದ್ಯೋಗದಲ್ಲಿ ಯಾವ ತರ ಏನಪ್ಪಾ ಅಂದ್ರೆ ರೈತರಿಗೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ನಾವು ಹೈಯೆಸ್ಟ್ ರೇಟ್ ಅಲ್ಲಿ 22 ಲಕ್ಷ ರೂಪಾಯಿ ಜಮೀನು ಖರೀದಿ ಮಾಡಿವಿ ಅಂತೇಳಿ ಒಂದು ಫೇಕ್ ಆದಂತ ಮಾಹಿತಿ ನೀಡ್ತಾ ಇದ್ದಾರೆ. 28 ಲಕ್ಷ ರೂಪಾಯಿ, 15 ಲಕ್ಷದಿಂದ 28 ಲಕ್ಷ ರೂಪಾಯಿವರೆಗೆ ಭೂಮಿ ಖರೀದಿ ಮಾಡಿದ್ದಾರೆ. 28 ಲಕ್ಷ ರೂಪಾಯಿ ಭೂಮಿ ಖರೀದಿ ಮಾಡಿದ್ದು ಮುಚ್ಚಿಟ್ಟಿದ್ದಾರೆ ಇವರು. ಯಾಕೆ ಪೊಲೀಸ್ ಇಲಾಖೆಗೆ ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ? ಇವತ್ತಿನವರೆಗೂ ಬಂದು ಈ ಕಂಪನಿ DPR ಏನು ಅನ್ನುವಂಥದ್ದು ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲ, ನಮ್ಮ ರೈತ ಸಂಘಟನೆಗಳಿಗೆ ಗೊತ್ತಿಲ್ಲ, ಇಲ್ಲಿ ಜಮೀನು ಕೊಟ್ಟಂತ ರೈತರಿಗೂ ಗೊತ್ತಿಲ್ಲ. ಏನೇನೋ ಸುಳ್ಳು ಆಶ್ವಾಸನೆ ಕೊಟ್ಟು ತಪ್ಪು ಮಾಹಿತಿ ಕೊಟ್ಟು ರೈತರನ್ನ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಅವರನ್ನ ಆಮಿಷ ಒಡ್ಡಿ ಮತ್ತು ಏನಪ್ಪಾ ಅಂದ್ರೆ ತಪ್ಪು ಮಾಹಿತಿ ಅವರಿಗೆ ಹೆದರಿಸಿ ಬೆದರಿಸಿ ನಿಕಟಪ್ಪ ಬರುವ ಏನಪ್ಪಾ ಅಂದ್ರೆ ಮಾನ್ಯ ತಹಸೀಲ್ದಾರ್ ಇದ್ರಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ವೈಯಕ್ತಿಕವಾಗಿ ರೈತರ ಕುಟುಂಬಗಳಿಗೆ ನೇರವಾಗಿ ಮನೆಗೆ ಹೋಗಿ ಜಮೀನು ಕೊಡಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ತೊಡಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಮ ಸ್ಥಳೀಯ ಜಮೀನು ಕೊಟ್ಟಂತ ರೈತರು ಇವತ್ತು ಹೇಳ್ತಿದ್ದಾರೆ. ಆದ್ರೆ ಇದು ಯಾವುದೂ ನಡೆಯಂಗಿಲ್ಲ. ನಾವು ಹೋರಾಟವನ್ನು ಹಿಂದೆ ತಕ್ಕೊಳ್ಳೋ ಮಾತೇ ಇಲ್ಲ. ಇಲ್ಲಿ ಒಂದು ವೇಳೆ ನೀವು ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ರೈತರ ಸಮಾಧಿ ಮೇಲೆ ನೀವು ನೀವು ಕೆಲಸ ಮಾಡಬೇಕಾಗ್ತದ. ನಮ್ಮನ್ನೆಲ್ಲ ಸಮಾಧಿ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಕೆಲಸ ಮಾಡಬೇಕು. ಅಲ್ಲಿವರೆಗೂ ನಿಮ್ಮ ಕೆಲಸ ಇಲ್ಲಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಕೊಡೋದೇ ಇಲ್ಲ. ರೈತ ಸುದ್ದಿ ಇಷ್ಟ ಆದವು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಎಲ್ಲರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ? ಧನ್ಯವಾದಗಳು.